ಇವತ್ತು ಭಾನುವಾರ ಅಂದ್ರೇನೆ ಎಲ್ಲ ವಾರಕ್ಕಿಂತ ಒಂಥರ ಸ್ಪೆಷಲ್ಲು ಖುಷಿ. ಅದೇ ಖುಷಿಗೆ ಇವತ್ತು ಬನ್ನಿ ಒಂದು 2-3 ಪ್ಲೇಸ್ ಒಂದೇ ವಿಡಿಯೋಲಿ ಕವರ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಮೇಯ್ನಾಗಿ ನಿಮಗೆ ಒಂದು ಹನುಮಾನ್ ಟೆಂಪಲ್ ತೋರಿಸೋಣ ಅಂತ. ಈ ಹನುಮಾನ್ ಟೆಂಪಲ್ಲು ವೈಟ್‌ಫೀಲ್ಡಿಂದ ಮಾಲೂರು ರೋಡಲ್ಲಿ ಈ ಹನುಮಾನ್ ಟೆಂಪಲ್ ನಿಮ್ಗೆ ಸಿಗುತ್ತೆ. ಹನುಮಾನ್ ಟೆಂಪಲ್ಗಳು ತುಂಬ ಕಡೆ ಸುಮಾರು ಹನುಮಾನ್ ಟೆಂಪಲ್ಗಳಿದೆ. ಆದರೆ ನಾನು ಇದೇ ಹನುಮಾನ್ ಟೆಂಪಲ್ ತೋರ್ಸೋಕ್ಕೆ ಯಾಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಇದು ಕಾನ್ಸೆಪ್ಟೇ ಒಂಥರ ಡಿಫ್ರೆಂಟ್ ಆಗಿದೆ. ಒಂದು ಗದೆ, ಆ ಗದೆ ಒಳಗೆ ಹನುಮಾನ್ ಮೂರ್ತಿ ಒಂದು ಸುಂದರವಾಗಿದೆ. ಬನ್ನಿ ತೋರಿಸ್ತೀನಿ. ನೋಡಿ, ಇಲ್ಲಿ ರೋಡ್ ಮಾಡ್ತಿದ್ದಾರೆ. ರೋಡ್ ಅಂದರೆ ಸೈಡಲ್ಲಿ ಕಲ್ಲುಗಳು ಹಾಕಿದ್ದಾರೆ, ಮತ್ತು ಸೆಂಟ್ರಾಗ ಅಲ್ಲೆಲ್ಲಿ ಕಿತ್ಕೊಂಡ್ಬಂದಿದೆಯಲ್ಲ ಅಲ್ಲಿ ಪ್ಯಾಚಸ್ ಏನೋ ಹಾಕಿದ್ದಾರೆ. ನೋಡಿ ಅಲ್ಲಿ ಮುಂದೆ ಗಾಡಿಗಳು ನಿಂತಿದೆ, ಕೆಲಸಗಳೆಲ್ಲ ನಡೀತಾ ಇದೆ ಇಲ್ಲಿ. ನೋಡಿ, ಈ ರೂಟಲ್ಲಿ ತುಂಬ ಜನ ಓಡಾಡ್ತೀರ. ಈ ವೈಟ್‌ಫೀಲ್ಡು ಮಾಲೂರು ಅಂದರೆ ತುಂಬ ಜನ ಓಡಾಡ್ತಾರೆ. ಆ ರೂಟಲ್ಲಿ ಹೋಗೋವಾಗ ನೀವು ನೋಡ್ಕೊಂಡು ಹೋಗ್ಬೋದು, ಅಷ್ಟು ಅದ್ಭುತವಾಗಿದೆ ಟೆಂಪಲ್ಲು. ಬನ್ನಿ, ನಾನಿವತ್ತು ನಿಮ್ಗೆ ತೋರಿಸ್ತೀನಿ, ಯಾರಾದ್ರು ನೋಡಿಲ್ಲೋ. ಮತ್ತು ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಮತ್ತು ಇವತ್ತು ಭಾನುವಾರ, ಈ ದೇವನಗುಂದಿ ಸಂತೆ. ಬನ್ನಿ, ಈ ಸಂತೆನೂ ನಿಮಗೆ ತೋರಿಸ್ತೀನಿ ನಾನು. ಏನೇನು ಇದು ಚಿಕ್ಕದೇ ಸಂತೆ ಇದು. ನೋಡಿ, ಹಣ್ಣುಗಳು ಎಲ್ಲ ಇದೆ. ಅವರೆಕಾಯಿ ಸೀಸನ್ ಅಲ್ವಾ, ಅವರೆಕಾಯಿ ತುಂಬ ಇದೆ. ಈ ಸಂತೆಯಲ್ಲಿ ಇನ್ನೊಂದೇನೆಂದರೆ ಚಿಕನ್ನು ಮಟನ್ನು ಎರಡೂ ಮಾರ್ತಾರೆ. ಈ ಸಂತೆಯಲ್ಲೇ ಯಾಕೆ ತೊಗೊಬೇಕಂದ್ರೆ ಇಲ್ಲಿ ಅಲ್ಲೇ ಒಡೆದು ಹಾಗೆ ಕೊಡ್ತಾರೆ, ಫ್ರೆಶ್ಶಾಗಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಸಂತೆ ಸೊಪ್ಪುಗಳು ಎಲ್ಲ ಇದೆ. ಮತ್ತು ಇಲ್ಲಿ ಈ ಹಳ್ಳಿಗಳಿಗೆ ಸುತ್ತು ಏನಂದರೆ, ಇಲ್ಲಿ ದೇವನಗುಂದಿ ಒಂದು ಸಂತೆ, ಇನ್ನೊಂದು ಚಿಕ್ಕ ತಿರುಪತಿ ಸಂತೆ. ಈ ಸುತ್ತು ಹಳ್ಳಿಗಳವರೆಲ್ಲ ಇದೇ ಸಂತೆಗೆ, ಇಲ್ಲ ಚಿಕ್ಕ ತಿರುಪತಿ ಸಂತೆಗೆ ಹೋಗ್ತಾರೆ. ನೋಡಿ, ಹಣ್ಣುಗಳೆಲ್ಲ ಇದೆ. ಬನ್ನಿ, ನಾನಿವತ್ತು ಈ ಸಂತೆಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಹಂಗೆ ಸ್ವಲ್ಪ ತರಕಾರಿ ತೊಗೊಬೇಕಿತ್ತು. ಅದಕ್ಕೆ ಹೆಂಗೋ ಅದ್ರ ಜೊತೆ ಇದು ಆಗಲಿ ಅಂತ ನಿಮ್ಗೆ ತೋರಿಸ್ದಂಗೂ ಆಗುತ್ತೆ, ನನ್ನ ಕೆಲಸನೂ ಆಗುತ್ತೆ. ಬನ್ನಿ, ಹಾಗೆ ಹೋಗೋಣ. ಮತ್ತು ಈ ಹನುಮಾನ್ ಟೆಂಪಲ್ ಅಂದರೆ ನಿಮಗೆಲ್ಲ ಗೊತ್ತು. ನೋಡಿ, ಇಲ್ಲಿ ನಾವು ಸ್ಟ್ರೈಟ್ ಹೋದ್ರೆ ಮಾಲೂರು ರೋಡು, ಈ ರೈಟಿಗೆ ಹೋದರೆ ನಾವು ಲಕ್ಕೂರು ರೋಡು. ನೋಡಿ, ಅಲ್ಲಿ ರೈಟ್ ಇದೆಯಲ್ಲ, ಆ ರೋಡ್ ಲಕ್ಕೂರು ರೋಡು. ಈ ಲೆಫ್ಟಲ್ಲಿ ಹೋದರೆ ಮೇಡಹಳ್ಳಿ, ಊರೊಳಗೆ ಹೋಗ್ತೀರಿ. ಈಗ ಹನುಮಾನ್ ಟೆಂಪಲ್ ಎಲ್ಲಾದರೂ ಆಕ್ಸಿಡೆಂಟು ಅದು ಇದು ಆದರೆ ಹನುಮಾನ್ದು ಮೂರ್ತಿ ಇಕ್ಬಿಡ್ತಾರೆ, ಇಲ್ಲ ಒಂದು ದೇವಸ್ಥಾನ ಮಾಡಿಬಿಡ್ತಾರೆ. ಯಾಕಂದರೆ ಅಲ್ಲಿ ಆಕ್ಸಿಡೆಂಟು ಅದು ಇದು ದುಷ್ಟಶಕ್ತಿ ನೆಗೆಟಿವಿಟಿ ಏನೂ ಇರಲ್ಲ ಅಂತ. ಹಂಗೆ ನೋಡೋಕೆ ಹೋದರೆ ನಮ್ಮ ಕರ್ನಾಟಕದಾಗ ಎಷ್ಟು ಟೆಂಪಲ್ ಇರೋದಂದರೆ ಹನುಮಾನ್ ಟೆಂಪಲ್. ಏರಿಯಾಗೂ ಇರುತ್ತೆ ಹನುಮಾನ್ ಟೆಂಪಲ್ಲು. ನೋಡಿ, ಊರ ಹತ್ರ ಬಂದರೆ ಮೇಡಹಳ್ಳಿ ಕ್ರಾಸ್ ಇದು. ನೋಡಿ, ಇಲ್ಲಿಂದನೇ ಕಾಣಿಸುತ್ತೆ, ಅಲ್ಲೊಂದು ಗದೆ ಥರ ಕಾಣಿಸ್ತಿದೆಯಲ್ಲ. ನೋಡಿ, ಮುಂದೆ ಕಾಣಿಸ್ತಿದೆ ನಿಮಗೆ ಗದೆ ಥರ, ಅದೇ ಹನುಮಾನ್ ಟೆಂಪಲ್ಲು. ನೋಡಿ, ನೀವು ಅಲ್ಲಿ ಸ್ಟ್ರೈಟ್ ಹೋದ್ರೆ ನೀವು ಮಾಲೂರು ಕಡೆ ಹೋಗ್ತೀರಾ, ಅದು ಸ್ಟ್ರೈಟ್ ಮಾಲೂರು. ಈ ರೈಟು ಇದು ಸೋಮಲಾಪುರನೋ ಏನೋ ಒಂದು ವಿಲೇಜ್ ಬರುತ್ತೆ, ಆ ರೂಟ್ ಅದು, ಆ ಕಡೆ ರೈಟ್ ಇರೋದು. ಮತ್ತು ಅದು ವೈಟ್‌ಫೀಲ್ಡ್, ಈಗ ನೀವು ದುಮ್ಸಾಂಜ ಸಿಗುತ್ತಲ್ವಾ, ಅಲ್ಲಿಂದ ಈ ರೂಟಲ್ಲಿ ಬರ್ತೀರಾ. ನೋಡಿ, ಇದು ಗದೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ, ಶ್ರೀ ಗದೆ ಇದು ತುಂಬ ಹಳೆ ದೇವಸ್ಥಾನ. ಬನ್ನಿ, ಅದಕ್ಕೆ ಮುಂಚೆ ನಿಮ್ಗೆ ಇನ್ನೊಂದು ನಮ್ಮ ಗೌರ್ಮೆಂಟ್ ಡೆವಲಪ್ಮೆಂಟ್ಸ್ ಬಗ್ಗೆ ನೋಡ್ಕೊಂಬರೋಣ. ಬನ್ನಿ, STR ನೋಡ್ಕೊಂಬರೋಣ. ಹಂಗಂದ್ರೆ ಸ್ಯಾಟಲೈಟ್ ಟೌನು ರಿಂಗ್ ರೋಡು. ಆ ರಿಂಗ್ ರೋಡು ನಿಮಗೆಲ್ಲ ಗೊತ್ತು, ಆಗ್ತಿರೋದು. ಅದು ಕನ್ಸ್ಟ್ರಕ್ಷನ್. ನೋಡಿ, ಇಲ್ಲಿ ರೈಟ್ ಹೋಗ್ಬೇಕು, ಸ್ಟ್ರೈಟು ಹೋಗ್ಬೋದು, ಅಲ್ಲೋದ್ರೂ ಅದೇ ರೂಟ್ ಹೋಗ್ತೀರಿ. ಬನ್ನಿ, ರೈಟ್ ಅಂದರೆ ನಾವು ಪೂರ್ತಿ ನೋಡ್ಕೊಂಡು ಹೋಗ್ಬೋದು, ಕನ್ಸ್ಟ್ರಕ್ಷನ್ ಎಲ್ಲರಿಗೂ ಆಗ್ತಿದೆ ಅಂತ. ನೋಡಿ, ಇದು ಯಾವುದೋ ಹಳ್ಳಿ. ಇದು ರೋಡು ಸಣ್ಣಗಿದೆ. ನಾನು ಈ ರೋಡಾಗಿ ಯಾಕೆ ಬಂದೆ ಅಂದರೆ, ಅದು ನಿಮ್ಗೆ ಪೂರ್ತಿ ತೋರಿಸ್ಕೊಂಡು ಹೋಗ್ಬೋದು, ಆ ರಿಂಗ್ ರೋಡ್ ಹೆಂಗಿದೆ ಏನು ಅಂತ ನೋಡ್ಕೋಣ. ಬನ್ನಿ, ಈ ರಿಂಗ್ ರೋಡು ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಹಿಂಗೆ ಹೋಗ್ತಾ ನೋಡಿ, ನಿಮ್ಗೆ ಅಲ್ಲಿ ಕಾಣಿಸ್ತಿದ್ಯಾ, ಲೈನಾಗಿ ಕಾಣಿಸ್ತಿದೆ ನೋಡಿ, ಅದೇನ ಕನ್ಸ್ಟ್ರಕ್ಷನ್ ಆಗ್ತಿದೆ. ಇದು ಡೆಡ್ಲೈನ್ ಕೊಟ್ಟಿರೋದು ಡಿಸೆಂಬರು 2025 ಕಂಪ್ಲೀಟ್ ಆಗಬೇಕು ಅಂತ ಡೆಡ್ಲೈನ್ ಇದು ಕೊಟ್ಟಿರೋದು. ನೋಡಿ, ರೈಟ್ ಹೋಗೋಣ. ನೋಡಿ, ಈ ರೋಡು ನಿಮ್ಗಲ್ಲಿ ಅಂಡರ್ಗ್ರೌಂಡ್ ಕಾಣಿಸ್ತಿದೆಯಲ್ಲ, ಅದ್ರೊಳಗೆ ನಾವು ಹಂಗೆ ಸ್ಟ್ರೈಟಾಗಿ ಹೋದರೆ ಅದು ಲಕ್ಕೂರು ಚಿಕ್ಕ ತಿರುಪತಿ ರೋಡಕ್ಕೆ ಹೋಗ್ತೀವಿ ನಾವು. ಅದ್ರೊಳಗೆ ಹೋದ್ರೆ ಬನ್ನಿ ಹೋಗೋಣ ಒಳಕ್ಕೆ. ನೋಡಿ, ಇಲ್ಲ ಕನ್ಸ್ಟ್ರಕ್ಷನ್ಗಳಾಗ್ತಿದೆ. ಇನ್ನು ಡಿಸೆಂಬರ್ 2025 ಕಂಪ್ಲೀಟ್ ಮಾಡಬೇಕಲ್ವ,
ಏನು ಮಾಡ್ತಾರೋ ನೋಡೋಣ. ನೋಡಿ ಯಾಕೆ ಸ್ಟ್ರೈಟ್ ಹೋದರೆ ನಾವು ಲಕ್ಕೂರು ರೋಡ್ ಹೋಗ್ತೀರಿ, ಚಿಕ್ಕ ತಿರುಪತಿ ಕಡೆ. ಬನ್ನಿ ನೋಡಿ, ಇದು ಸರ್ವಿಸ್ ರೋಡ್ ಮಾಡಿದ್ದಾರೆ ನೋಡಿ. ಮೇಲೆ ರೋಡ್ ಎಷ್ಟು ಚೆನ್ನಾಗಿದೆ, ಒಂದು 200 ಅಡಿ ಇದ್ದಂಗಿದೆ ರೋಡು. ನೋಡಿ ಈ ರೋಡು ನಮ್ಮ ಕರ್ನಾಟಕದಲ್ಲಿ 12 ಟೌನ್ಸ್ ಕನೆಕ್ಟಿವಿಟಿ ಇದೆ. ಇದು ಡಾಬಸ್ಪೇಟೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ ಮತ್ತು ಸೂಲಿಬೆಲೆ, ಹೊಸಕೋಟೆ, ಸರ್ಜಾಪುರ, ಹತ್ತಿಬೆಲೆ, ಆನೇಕಲ್ಲು ಮತ್ತು ಕನಕಪುರ, ರಾಮನಗರ, ಮಾಗಡಿ ಇಷ್ಟು ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕ ಬೆಂಗಳೂರು ಸುತ್ತ ಬರುತ್ತೆ ಈ ರೋಡು. ಬನ್ನಿ ನಿಮ್ಗೆ ಹೇಳಿ ತೋರಿಸ್ತೀನಿ ಡೀಟೇಲ್ದಾಗ. ನೋಡಿ ಸುತ್ತ ಹಳ್ಳಿಗಳು, ಪಕ್ಕದಲ್ಲಿ ತೋಟಗಳೆಲ್ಲ ಇದೆ. ಅದು ಸೆಂಟ್ರಾಗಿ ಬಂದಿದೆ ರೋಡು. ನೋಡಿ ಈ ರೋಡ್ ಬಂತಂದರೆ ಟ್ರಾಫಿಕ್ಸು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಸೆಂಟ್ರ್ ರೋಡಾಗ ಗಾಡಿ ನಿಲ್ಲಿಸಿದ್ದೀನಿ. ಒಂದೊಂದು 100 ಅಡಿ ಏನೋ ಇದೆ ಒಂದೊಂದು ಕಡೆ, ಟೋಟಲ್ 200 ಅಡಿ ಬರ್ಬೋದು. ಈ ರೋಡ್ ಬಂತಂದರೆ ಆರಾಮಾಗಿ ಹೋಗ್ಬೋದು, ಎಷ್ಟೇ ಕಿಲೋಮೀಟ್ರ್ ಇದ್ದರೂ ಗೊತ್ತಾಗಲ್ಲ, ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ನೋಡಿ ತೋಟ, ಹೂವು ಯಾರು ಹಾಕಿದ್ದಾರೆ, ಸುತ್ತು ತೋಟಗಳು ಎಲ್ಲ ಹೋಗಿರುತ್ತೆ ಅವ್ರದ್ದು. ಅದೇನು ಗೌರ್ಮೆಂಟ್ ರೇಟ್ ಇದೆ ಅದು ಕೊಟ್ಟಿರ್ತಾರೆ. ಹಳ್ಳಿಗಳೆಲ್ಲ ಡೆವಲಪ್ ಆಗೋಗುತ್ತೆ ಈ ರೋಡ್ ಬಂದಿದೆ. ನೋಡಿ ಅದು ರೋಡ್ ಇದೆಯಲ್ಲ, ಅದು ಚಿಕ್ಕ ತಿರುಪತಿ ಲಕ್ಕೂರು ರೋಡು. ಅದೀಗ ನಾನು ಈ ಅಂಡರ್ಗ್ರೌಂಡ್ ತೋರಿಸಿದ್ನಲ್ಲ, ಬನ್ನಿ ಇಲ್ಲಿ ತೋರಿಸ್ತೀನಿ. ನೋಡಿ ಇದ್ರೊಳಗಿಂದನೇ ಈಗ ನಾನು ಬಂದಿದ್ದು. ನೋಡಿ ಇದ್ರೊಳಗಿಂದ ನೋಡಿ ಯಾಕೆ ಸ್ಟ್ರೈಟ್ ಒಂದು ರೋಡಲ್ಲಿ ನೋಡಿ, ಆ ರೋಡಿಂದ ಹಿಂಗೆ ಒಳಗೆ ಬಂದಿದ್ದು ನಾನು. ನೋಡಿ ಸ್ಪೀಡ್ ಟೆಸ್ಟ್ ಮಾಡ್ತಾಯಿದ್ದೀನಿ. ಹೆಂಗೂ ರೋಡು ಖಾಲಿ ಇದೆ, ಇಂಥ ರೋಡಾಗೆ ನಾವು ಟೆಸ್ಟ್ ಮಾಡೋಕ್ಕೆ ಹೋಗ್ತಿರೋದು. ಎಷ್ಟವರೆಗೂ ಹೋಗುತ್ತೆ ನೋಡೋಣ ಗಾಡಿದು. 81, 82, 83 ಅಷ್ಟೇ. ಇದು 83, ಯಾಕಂದರೆ ರೋಡ್ ಚೆನ್ನಾಗಿಲ್ಲ, ಇನ್ನು ಮುಂದೆ ಮಾಡೋಕ್ಕಾಗಲ್ಲ. ಮತ್ತು ಬನ್ನಿ ವಾಪಸ್ ಹೋಗೋಣ. ನಾ ಕನ್ಸ್ಟ್ರಕ್ಷನ್ ಆಗ್ತಿದೆ. ಬನ್ನಿ ಇಲ್ಲಿ ಸೈಡಾಗೆ ಹೆಂಗೋ ಮಣ್ಣು ರೋಡ್ ಇದೆ, ಅದ್ರಾಗೆ ಹೋಗೋಣ. ಇದೆಲ್ಲ ಆಯ್ತಂದರೆ ನಾವು ಆಗ ನೋಡಿ ಇಲ್ಲಿಂದಾನೇ ಹೋಗೋಣ. ಮತ್ತು ಈ ರಿಂಗ್ ರೋಡ್ಗೆ ಒಂದು 17,000 ಕೋಟಿ ಖರ್ಚು ಮಾಡ್ತಿದ್ದಾರೆ. ಮತ್ತು ಈ ಟೋಟಲ್ ಕಿಲೋಮೀಟರ್ ಲೆಂತು 280 ಕಿಲೋಮೀಟರ್ ಲೆಂತ್ ಬರುತ್ತಿದ್ದು. ಮತ್ತು ಈ ಡೆಡ್ಲೈನ್ ಕೊಟ್ಟಿರೋದು ಡಿಸೆಂಬರ್ 2025 ಕಂಪ್ಲೀಟ್ ಮಾಡಬೇಕು ಅಂತ. ಇದು ಓನರ್ ಬಂದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, NHAI. ಇದು ನರೇಂದ್ರ ಮೋದಿ ಅವರು ಇನಾಗ್ರೇಷನ್ ಮಾಡಿರೋದು. ಮತ್ತು ರೋಡ್ ಬಗ್ಗೆ ಎಲ್ಲ ನಿಮ್ಗೆ ಹೇಳಿದ್ದೀನಿ ಹೆಂಗೆ ಬರ್ತಿದೆ ಅಂತ. ನೋಡಿ ಇವಾಗ ಈ ರೋಡಿಂದ ಈ ಹಳ್ಳಿಗಳೆಲ್ಲ ಸೈಟ್ಗಳಿಗೆಲ್ಲ ತುಂಬ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ನಾನು ಹೋಗಿದ್ನಲ್ಲ ಆ ರೋಡು, ಅದು ಆ ಕಡೆ. ನೋಡಿ ಈ ದೇವಸ್ಥಾನದ ಹತ್ರ ಬಂದೆ. ಬನ್ನಿ ಕ್ಲಿಯರಾಗಿ ಒಳಗೆ ತೋರಿಸ್ತೀನಿ ದೇವಸ್ಥಾನ ಹೇಗಿದೆ ಅಂತ. ನೋಡಿ ಸುತ್ತು ಎಷ್ಟು ಚೆನ್ನಾಗಿದೆ. ಬನ್ನಿ ಒಳಕ್ಕೆ ಹೋಗೋಣ. ಇಲ್ಲಿ ಹೋಗೋಕ್ಕಿಂತ ನಮ್ಮ ಲೆಫ್ಟಲ್ಲಿ ನೋಡಿ ಅಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಅದು ಗಣೇಶ ಟೆಂಪಲ್. ಅದು ಬನ್ನಿ ಅದು ಹೋಗಿ ನೋಡೋಣ. ಎಲ್ಲ ಬಾಗಿಲು ಹಾಕಿದ್ದಾರೆ, ಇವರು ಬೆಳಗ್ಗೆನೇ ಏನೋ ಪೂಜೆ ಮಾಡ್ಕೊಂಡು ಹೋಗಿರ್ತಾರೆ. ಬನ್ನಿ ಆದರೂ ನೋಡ್ಬೋದು. ನೋಡಿ ಗಣೇಶ ಮೂರ್ತಿ ನೋಡಿ ಒಳಗೆ ಬೆಳಗ್ಗೆ ಏನೋ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತು ಮೇಯ್ನ್ ಬನ್ನಿ ಹನುಮಾನ್ ಟೆಂಪಲ್ ಹೋಗಿ ನೋಡೋಣ. ಅದರೊಳಗೆ ಹೋಗೋಕ್ಕೆ ತುಂಬ ಖುಷಿಯಾಗುತ್ತೆ, ಯಾಕಂದರೆ ಇದು ಒಂಥರ ಗದೆ ಒಳಕ್ಕೆ ಹೋಗಿ ಹನುಮಾನ್ ಮೂರ್ತಿ ನೋಡೋ ಥರ. ನೋಡೋಣ ಬಾಗಿಲು ಹಾಕಿದಾರೋ ಕಾಣಿಸುತ್ತೆ ಏನೋ. ಗೇಟ್ ಓಪನ್ ಇದೆ ನೋಡಿ, ಎಷ್ಟು ಅದ್ಭುತವಾಗಿದೆ. ಬನ್ನಿ ಇಲ್ಲ ನೋಡ್ಬೋದು ಹನುಮಾನ್ನ. ನೋಡಿ ಮೇಲೆ ರಾಮ, ಲಕ್ಷ್ಮಣ, ಸೀತಾ, ಹನುಮಾನ್ ಮೂರ್ತಿ ಇದೆ. ನೋಡಿ ಒಳಗೆ ಹನುಮಾನ್ ಮೂರ್ತಿ. ಮತ್ತು ಇದು ಸ್ವಲ್ಪ ಅಲಂಕಾರಗಳ ಬಗ್ಗೆ ಎಲ್ಲ ನಿಮ್ಗೆ ಲಾಸ್ಟಾಗಿ ನಾನು ಫೋಟೋಸ್ ಹಾಕ್ತೀನಿ, ನೋಡ್ಕೊಳ್ಳಿ. ನೋಡಿ ಸುತ್ತು ಅಲ್ಲೊಂದು ಕನ್ನಡಿ ಕೊಟ್ಟಿದ್ದಾರೆ, ಹನುಮಾನ್ ನೋಡೋ ಥರ. ಬನ್ನಿ ಒಂದು ಪ್ರದಕ್ಷಿಣೆ ಹಾಕೋಣ. ನೋಡಿ ಒಳ್ಳೆ ಗದೆನ ಪ್ರದಕ್ಷಿಣೆ ಹಾಕೋ ಥರ ಇದೆ, ಎಷ್ಟು ಚೆನ್ನಾಗಿದೆ. ಈ ರೂಟಲ್ಲಿ ಬರೋರು ನೋಡ್ಕೊಂಡೋಗಿ, ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ನೋಡಿ
ಇಲ್ಲಿ ಬಂದರೆ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ. ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗ್ಬೋದು. ಮತ್ತು ಈ ರೂಟಲ್ಲಿ ಬರೋಕ್ಕೆ ಯಾರಿಗಾದ್ರೂ ಸುಸ್ತಾದರೆ ಇಲ್ಲಿ ಬಂದು ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ನೋಡಿ ಕೆಳಗೆ ಗದೆ ಮೇಲ್ ದಪ್ಪ ಬಂದಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಬನ್ನಿ ಹಂಗೆ ಕೆಳಗೆ ತೋರಿಸ್ತೀನಿ ಸುತ್ತ ಎಷ್ಟು ಚೆನ್ನಾಗಿದೆ. ಡಸ್ಟ್ಬಿನ್ ಇಕ್ಕಿದ್ದಾರೆ. ನೋಡಿ ಪೂರ್ತಿ ಖಾಲಿ ಜಾಗ, ಇನ್ನೂ ಇಲ್ಲೆಲ್ಲ ಡೆವಲಪ್ ಆಗಿಲ್ಲ. ಆಗಲೇ ರೋಡ್ ತೋರಿಸಿದ್ನಲ್ಲ, ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಏನೋ ಆಗುತ್ತೆ ಆ ರೋಡ್ಗೆ. ನೋಡಿ ಕಂಬ. ಮತ್ತು ಇಲ್ಲಿ ಗಿಡಗಳೆಲ್ಲ ಅವರೇ ಹಾಕ್ಕೊಂಡಿದ್ದಾರೆ. ಬನ್ನಿ ನೋಡೋಣ. ನೋಡಿ ದಾಸವಾಳ ಗಿಡ ಹಾಕಿದ್ದಾರೆ. ನೋಡಿ ಈ ಕಡೆ ಬೇರೆ ಬೇರೆ ಯಾವುದಾದ್ರು ಗಿಡಗಳು ಹಾಕಿದ್ದಾರೆ. ನೋಡಿ ಸುತ್ತು ತೋರಿಸ್ತೀನಿ. ಏನಂದರೆ ಹೂಗಳಿಲ್ಲ ಬಿಟ್ಟರೆ ಇದನ್ನೇ ತೊಗೊಂಡೋಗಿ ದೇವ್ರಿಗೆ ಇಕ್ಬೋದು. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ತೆಂಗಿನ ಮರಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಮತ್ತು ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತಾಯಿರ್ತೀನಿ. ನಂಗೆ ಹಿಂಗೆ ಸಪೋರ್ಟ್ ಮಾಡಿ. ಯಾರ್ಯಾರು ಎಲ್ಲ ವೀಡಿಯೋಸ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಕಡೆ ನಿಮ್ಮ ಸುತ್ತ ಯಾವುದಾದ್ರು ಒಳ್ಳೆ ಪ್ಲೇಸ್ ಇದ್ದರೆ ನಂಗೆ ಕಮೆಂಟ್ ಮಾಡಿ, ಅಲ್ಲೂ ಬಂದು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಈಗ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.